ಅತ್ಯಂತ ಬಲಾಢ್ಯವಾಗಿತ್ತು ಮತ್ತು ಚಾಣಾಕ್ಷತೆಯಿಂದ ಕೂಡಿತ್ತು. ಅಂದರೆ ಅಲ್ಲಿ ಸಂವಹನ ನಡೀತಾ ಇತ್ತು ಕುಮಾರರಾಮರಿಗೂ ಮತ್ತು ಕುದುರೆಗೂ. ಅಷ್ಟೊಂದು ಅವಿನಾಭಾವ ಸಂಬಂಧ. 2 ರಾತ್ರಿ 2 ಹಗಲು ಓಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಕುದುರೆ ಈ ಬೊಲ್ಲ ಕುದುರೆ ಆಗಿತ್ತು. ರೈತನ ಹೆಸರಲ್ಲೇ ಅದನ್ನು ಮಾದಿಗಂಪನ ಗುಡ್ಡ ಅಂತ ನಾವು ಕರಿತಾ ಇದ್ದೀವಿ ಮೇಡಮ್. ಆ ಬೃಹತ್ ಬಂಡೆಗೆ ಅಪ್ಪಳಿಸ್ಬಿಟ್ಟು ಪ್ರಾಣವನ್ನು ತ್ಯಾಗ ಮಾಡುತ್ತೆ. ಅದು ಕೂಡ ಬೊಲ್ಲ ಕೆರೆ ಹತ್ತಿರ ಇರೋದ್ರಿಂದ ಆ ರೀತಿಯಾಗಿ ಕೂಡ ಬೊಲ್ಲನ ಕೆರೆ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡಿತೆ ಮೇಡಮ್. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಬೊಲ್ಲ ಕುದುರೆ ಕೂಡ ಕುಮಾರರಾಮನ ಜೊತೆಗೆ ದೈವತ್ವಕ್ಕೆ ಏರಿರ್ತಕ್ಕಂಥದ್ದು ಚರಿತ್ರೆಯಲ್ಲಿ ಇದೇ ಮೊದಲು ಅನಿಸುತ್ತೆ. ಕುಮಾರರಾಮನಿಗೆ ಸಾಕಷ್ಟು ಸಹಾಯಕವಾಗಿರ್ತಾ ಇತ್ತು. ಅಂದರೆ ಬೊಲ್ಲ ಕುದುರೆಯದ್ದೇ ಒಂದು ಪಾತ್ರ. ಕುದುರೆ ಕೂಡ ಕುಮಾರರಾಮನ ಜೊತೆಗೆ ದೈವತ್ವಕ್ಕೆ ಏರಿತು. ಕುಮಾರರಾಮನಿಗೆ ಏನು ತಾನು ಕುಮಾರರಾಮನಷ್ಟೇ ಸಾಕಷ್ಟು ಯುದ್ಧದಲ್ಲಿ ಸಾಥ್ ಕೊಡ್ತಾ ಇತ್ತು. ಎಷ್ಟು ಅಂದರೆ 2 ರಾತ್ರಿ 2 ಹಗಲು ಓಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಕುದುರೆ ಈ ಬೊಲ್ಲ ಕುದುರೆ ಆಗಿತ್ತು. ಬೊಲ್ಲ ಕುದುರೆ ಇತಿಹಾಸ ಕೂಡ ಸಾಕಷ್ಟು ಒಂದು ರೋಮಾಂಚನಕಾರಿಯಾಗಿದೆ. ಬೊಲ್ಲ ಕುದುರೆ ಇದು ಕಾಕತೀಯ ಪ್ರತಾಪರುದ್ರನ ಹತ್ರ ಇರುತ್ತೆ. ಇದು ಆ ಕುದುರೆಯನ್ನು ಯಾರು ಕೂಡ ಮಣಿಸೋಕ್ಕೆ ಸಾಧ್ಯ ಇರಲ್ಲ. ಆದರೆ ಅದನ್ನು ಕುಮಾರರಾಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅವರು ಕೂಡ ಯುದ್ಧ ಮಾಡಿಬಿಟ್ಟು ಈ ಕುದುರೆಯನ್ನು ಹೊಡ್ಕೊಂಡು ಬರ್ತಾನೆ, ಅಂದರೆ ಅಪಹರಿಸ್ಕೊಂಡು ಬರ್ತಾರೆ. ಅಂದರೆ ಅದು ಯಾವ ಮನುಷ್ಯನಿಗೂ ಮಾತಿಗೂ ಕೂಡ ಕೇಳದೆ ಒಟ್ಟ ಯಾರಿಗೂ ಕೂಡ ಸುಲಭವಾಗಿ ಪಳಗಲ್ಲ ಅದು. ಅಂಥದನ್ನು ಕುಮಾರರಾಮ ಪ್ರತಾಪರುದ್ರನನ್ನು ಸೋಲಿಸಿ ಅದನ್ನ ಮಗನಾಗಿರ್ತಂಥ ಎಪ್ಪಟರಾಯನನ್ನು ಅವರು ಯುದ್ಧದಲ್ಲಿ ಸೋಲಿಸಿ ಈ ಕುದುರೆಯನ್ನು ಗೆದ್ಕೊಂಡು ಬರ್ತಾರೆ ಮೇಡಮ್. ಓಕೆ ಸರ್, ಅದು ಕುದುರೆ ಗೆದ್ಕೊಂಡು ಬಂದಿದ್ದು ಓಕೆ, ಆದರೆ ಕುದುರೆ ಬಗ್ಗೆನೇ ಒಂದು ಶಾಸನಗಳು ನೋಡ್ತೀವಲ್ಲ ಕುದುರೆ ನಿಜ ಮೇಡಮ್. ಇದು ಈ ಕುದುರೆಯ ಕುರಿತೇ ಸಾಕಷ್ಟು ವೀರಗಲ್ಗಳನ್ನು ನಾವು ರಾಯಚೂರು ಭಾಗದಲ್ಲಿ ಮತ್ತು ಲಿಂಗಸೂರು ಭಾಗದಲ್ಲಿ ನಾವು ನೋಡ್ಬೋದು ಮೇಡಮ್. ಇದಂದರೆ ಇದು ನಮಗೆ ಕುದುರೆ ಕೂಡ ಎಷ್ಟೊಂದು ಮಹತ್ವವಾಗಿತ್ತು ಅಂದಿನ ರಾಜರಿಗೆ ಅನ್ನೋದಕ್ಕೆ. ಹಾಗೆ ವಿಶೇಷವಾಗಿ ಕುಮಾರರಾಮನಿಗೆ ಎಷ್ಟೊಂದು ಒಂದು ಮಹತ್ವವಾಗಿತ್ತು ಕುದುರೆ. ಅಂದರೆ ಕುಮಾರರಾಮನಿಗೆ ಸಾಥ್ ಕೊಟ್ಟಿದ್ದು, ಅಂದರೆ ಕುಮಾರರಾಮನಿಗೆ ಹುಟ್ಟಿರ್ತಕ್ಕಂಥ ಕುದುರೆ ಎನ್ನುವ ರೀತಿಯಲ್ಲಿ ತನ್ನ ಪರಾಕ್ರಮಗಳನ್ನು ಮೆರೆದಿದೆ ಮೇಡಮ್. ಓಕೆ ಸರ್, ಈ ಕುದುರೆ ಬಗ್ಗೆನೇ ಮತ್ತೆ ಇನ್ನೊಂದು ಬೊಲ್ಲನ ಕೆರೆ ಅಂತ. ಅದರ ಕುಮಾರರಾಮ ಏನು ಮಾಡ್ತಾನೆ, ನನ್ನ ಜೊತೆ ಅದರ ಹೆಸರು ಕೂಡ ಚಿರಾಯು ಆಗಲಿ ಅಂತ ಎನ್ನುವ ಕಾರಣಕ್ಕೆ ಅದರ ಆ ಹೆಸರಿನ ಮುಖಾಂತರ ಜನರಿಗೂ ಬಹುಪಯೋಗಿ ಆಗಲಿ ಅನ್ನೋದ ರೀತಿಯಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಅದನ್ನು ನಮ್ಮ ಮುಂದೆ ನಿಜ ಮೇಡಮ್. ಕುದುರೆ ಹೆಸರಲ್ಲಿ ನಾವು ಇಡೀ ನಮ್ಮ ದಕ್ಷಿಣ ಭಾರತ ಸಾಮ್ರಾಜ್ಯದಲ್ಲಿ ಕುದುರೆ ಕುರಿತು ಯಾವುದೇ ಒಂದು ಅವಶೇಷಗಳಾಗಲಿ ಆ ರೀತಿಯ ಒಂದು ಕೆರೆ ಕಟ್ಟೆ ಯಾವುದಾದ್ರೂ ನಿರ್ಮಾಣಗಳು ಕೂಡ ನಾವು ನೋಡೋಂಗಿಲ್ಲ. ಇಲ್ಲಿ ಮಾತ್ರ ನಾವು ನೋಡೋದು ಮೇಡಮ್. ಓಕೆ, ಆ ಕುದುರೆ ಕೊನೆಗೆ ಏನಾಗುತ್ತೆ ಸರ್? ಕುದುರೆ ಕೂಡ ಕುಮಾರರಾಮ ಸತ್ತ ನಂತರ ಅದು ಕೂಡ ತನ್ನ ಯಜಮಾನ ಸತ್ತ ನಂತರ ಅದು ಕೂಡ ಭಾಳಷ್ಟು ಭಾವುಕ ಆಗಿ ಯಾರಿಗೂ ಸೋಲ್ದಿರ್ತಕ್ಕಂಥ ಅದು ಕೂಡ ತಾನು ಕೂಡ ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಅಥವಾ ತಾನೇ ನೊಂದು ಸಾಯ್ತಕ್ಕಂಥ ಪರಿಸ್ಥಿತಿಗೂ ಬರುತ್ತೆ ಮೇಡಮ್. ವೀರಗಲ್ಲು ಏನೋ ಇದೆಯಲ್ಲ ಸರ್, ಇದು ಯಾರ್ದು? ಇದೆ ಮೇಡಮ್, ಇದು ವೀರಗಲ್ಲು ನಾವು ಕುಮಾರರಾಮನ್ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಕುಮಾರರಾಮ ಅಂತ? ಓಕೆ, ಕುಮಾರರಾಮಂದೇ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಪೋಷಾಕಗಳು ವಿಭಿನ್ನವಾಗಿದೆ ಮೇಡಮ್. ಸಾಮಾನ್ಯ ಜನರಿಗಿಂತ ಇಲ್ಲಿ ಕೂಡ ಒಂದಿಷ್ಟು ವೈವಿಧ್ಯವಾಗಿ ಒಂದು ರಾಜರ ಅಥವಾ ಪ್ರಮುಖ ರಾಜಕೀಯ ವ್ಯಕ್ತಿಯ ಒಂದು ಚಿತ್ರದ ರೀತಿ ಕಾಣ್ತಾ ಇದೆ ಮೇಡಮ್. 3 ರೀತಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಓಕೆ, ಅದ್ರ ಜೊತೆಗೆ ಇಲ್ಲಿ ಒಂದು ವೀರಗಲ್ಲನ್ನು ನೋಡ್ತೀವಿ, ಅದ್ರ ಕುದುರೆ ಮೂಲಕ ಕೆತ್ತಿದಂಥ ಒಂದು ಶಾಸನ ನೋಡ್ತೀವಿ. ಇತಿಹಾಸದಲ್ಲಿ ಎಲ್ಲೂ ಕೂಡ ಕುದುರೆ ಬಗ್ಗೆ ಈ ರೀತಿಯಾಗಿ ಪ್ರತ್ಯೇಕವಾಗಿ ಒಂದು ಶಾಸನ ಆಗಲಿ ಈ ಥರ ಕೆತ್ತನೆಗಳಾಗಿ ನೋಡಲ್ಲ. ಇದನ್ನು ಕೂಡ ದೈವತ್ವಕ್ಕೆ ಕಾಣಿಸ್ತಕ್ಕಂಥದ್ದು ನಾವು ಬೇರೆ ಎಲ್ಲೂ ಕೂಡ ಕಾಣಲ್ಲ ಮೇಡಮ್. ಸರ್, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಕುಮಟದುರ್ಗದ ಬಂಡೆ ಕಲ್ಲುಗಳು ಮತ್ತೆ ಅಲ್ಲಿ ಕೆಲವೊಂದು ಕೋಟೆ ಗಳೆಲ್ಲ ಕಾಣಿಸುತ್ತೆ. ಸರ್, ಇಲ್ಲಿಂದ ನೋಡಿದ್ರೆ ಅಲ್ಲೊಂದು ಕೋಟೆದು ಕಾಣಿಸ್ತಾ ಇದೆಯಲ್ಲ, ಅದ್ಯಾವ್ದು ಸರ್ ಕೋಟೆ ಬರುತ್ತೆ? ಆ ಕೋಟೆಗೆ ಮೇಡಮ್ ಇಲ್ಲಿ ನಾವು ಮಾದಿಗ ಅಂಪೈನ ಗುಡ್ಡ ಅಂತ ಕರಿತೀವಿ. ಅವ್ರು ಯಾರು? ಅಂದರೆ ಕುಮಾರರಾಮನ ಸ್ನೇಹಿತರು ಮತ್ತು ಒಡನಾಡಿಗಳು. ಅಂದರೆ ಕುಮಾರರಾಮ ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಭೇದ ಭಾವ ನಾನು ರಾಜ ಯಾವುದಿದ್ದಿಲ್ಲ, ಎಲ್ಲರನ್ನೂ ಕೂಡ ಸಮಭಾವದಿಂದ ತೆಗೆದುಕೊಂಡು ಹೋಗ್ತಿದ್ದ. ಹಂಗಾಗಿಬಿಟ್ಟು ಇಲ್ಲಿ ಸಾಕಷ್ಟು ಜನ ತಾಯಿ ನುಡಿ ತಾಯಿಗಾಗಿ ತಾಯ್ನಾಡಿಗಾಗಿ ಸೇವೆ ಮಾಡೋದಕ್ಕೆ ಸಾಕಷ್ಟು ಹಂಬಲಿಸ್ತಾ ಇದ್ರು ಕುಮಾರರಾಮನ ಜೊತೆಗೆ. ಆ ರೀತಿಯಾಗಿ ಅದನ್ನು ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ರೈತನ ಹೆಸರಲ್ಲೇ ಅದನ್ನು ಮಾದಿಗಂಪನ ಗುಡ್ಡ ಅಂತ ನಾವು ಕರಿತಾ ಇದ್ವಿ ಮೇಡಮ್. ಹಾಗಾಗಿ ಇದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕುಮಾರರಾಮ ಅವರು ಸ್ನೇಹಿತರಿಗೆ ಮತ್ತೆ ಸಂಬಂಧಿಕರಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು. ಅವ್ರನ್ನೆಲ್ಲ ಜೊತೆಗೂಡಿಸ್ಕೊಂಡೆ ಒಂದು ಕೋಟೆನ ಕಟ್ಟಿದ್ದಾಗಿರ್ಬೋದು, ಸಾಮ್ರಾಜ್ಯನ ಆಳ್ವಿಕೆ ಮಾಡಿದಂತ ಉದಾಹರಣೆಗಳನ್ನ ನಾವಿಲ್ಲಿ ನೋಡಬಹುದು. ಯಾಕಂದ್ರೆ ಎಲ್ಲರನ್ನೂ ಪರಿಗಣನೆ ತಗೊಂಡಾಗ ಮಾತ್ರ ನಾವು ಒಂದು ಸುಭಿಕ್ಷೆ ಆಗಿರ್ತಕ್ಕಂಥ ರಾಜ್ಯವನ್ನ ಸಾಮ್ರಾಜ್ಯನ ಕಟ್ಟಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿ ಮೇಡಮ್ ಇದೆಲ್ಲ. ಹಾಗೆ ಮುಂದೆ ನಾವು ಶಾಸನಗಳನ್ನು ನೋಡೋಣ ಮೇಡಮ್. ಓಕೆ, ಬನ್ನಿ ಸರ್. ಇದು ಶಾಸನ ಮೇಡಮ್. ಇದು ಸಾಕಷ್ಟು ಮಳೆ ಗಾಳಿಗೆ ಮತ್ತೆ ಸುಣ್ಣ ಎಲ್ಲ ಹಚ್ಚಿದ್ರಿಂದ ಹಾಳಾಗೋಗಿದೆ ಮೇಡಮ್. ಶಾಸನ ಇದು ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಬಹುಶಃ ಇದನ್ನ ಪ್ರಕಟ ಆಗಿಲ್ಲ ಅಂತ ಅನ್ಕೊಂತೀವಿ ಮೇಡಮ್.
ಆದ್ರೆ ಬಣ್ಣ ಸುಣ್ಣ ಎಲ್ಲ ಹೌದು ಮೇಡಮ್. ಹೊಡೆದ್ರೆ ಗೊತ್ತಾಗ್ತಾ ಇಲ್ಲ ಏನ್ ಗೊತ್ತಾಗ್ತಿಲ್ಲ ಮೇಡಮ್, ಯಾಕಂದ್ರೆ ಈಗ ಕಳೆದ 600 ವರ್ಷಗಳು 700 ವರ್ಷಗಳು ಆಗಿರೋದ್ರಿಂದ ಹಂಗಾಗ್ಬಿಟ್ಟು ಇದನ್ನ ಈಗ ನಮಗೆ ಸುಸ್ಥಿತಿಯಲ್ಲಿ ಇಲ್ಲ ಮೇಡಮ್. ಇದು ಬೊಲ್ಲನ ಕೆರೆಯ ಅಂದ್ರೆ ಬೆಟ್ಟ ಕುದುರೆ ಹೆಸರಿನಲ್ಲಿ ಏನು ಕಟ್ಸ್ತಾರೆ ಕುಮಾರರಾಮ, ಆ ಒಂದು ಕುದುರೆಯ ಸ್ಮರಣಾರ್ಥವಾಗಿ ಅದರ ಹೆಸರು ಕೂಡ ಸೂರ್ಯಚಂದ್ರರಿರುವವರೆಗೂ ಕೂಡ ಅದರ ಒಂದು ಹೆಸರು ಉಳಿಲಿ ಅನ್ನೋ ಕಾರಣಕ್ಕೆ ಆ ಒಂದು ನೀರು ಅಂದರೆ ಜಲ ಯಾವತ್ತಿಗೂ ಪ್ರಾಮುಖ್ಯತೆ ಇರುತ್ತೆ. ಅಂದರೆ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಮುಂದಿನ ಜನಾಂಗಕ್ಕಾದರೂ ಕೂಡ ನೀರು ಬೇಕಲ್ಲ, ಹಂಗಾಗಿ ಬಿಟ್ಟು ಅದ್ರದ್ದು ಮುಖ್ಯ ಆಗಿರ್ತಕ್ಕಂಥ ಕೆರೆಗೆ ಹೆಸರನ್ನೇ ಅವರು ಬೊಲ್ಲನ ಕೆರೆ ಅಂತ ನಾಮಕರಣ ಮಾಡ್ತಾರೆ ಮೇಡಮ್. ನಾವು ನೋಡ್ತಾ ಇದೀವಲ್ಲ ಅದೇ ಈಗೆಲ್ಲ ಭತ್ತದಾಗ ಏನು ನಾವು ಕಾಣ್ತಾ ಇದ್ದೀವಿ ಪೈರೆಲ್ಲ ಹಾಕಿದಾರಲ್ಲ, ಅದು ಸಂಪೂರ್ಣವಾಗಿ 4 ದಿಕ್ಕಿಗೂ ಕೂಡ ಬೆಟ್ಟ ಸುತ್ತಕೊಂಡಿದೆ ಮೇಡಮ್. ಎಲ್ಲೂ ಕೂಡ ನೀರು ಹೋಗೋಕೆ ಇಲ್ಲ. ಅಂದರೆ ಆ ಮಾರ್ಗವಾಗಿ ಒಂದಿಷ್ಟು ಬೆಟ್ಟವನ್ನು ಕಡಿದ್ಬಿಟ್ಟು ಅಲ್ಲಿ ಏನು ಬದು ಹಾಕಿಬಿಟ್ಟು, ಅಂದರೆ ನೀರು ಉಳ್ಕಿದ್ದು ಹೆಚ್ಚಾಗಿ ಮೇಲೆ ಹರಿಬೇಕಲ್ಲ, ಆ ರೀತಿಯಾಗಿ ನಿರ್ಮಾಣ ಮಾಡ್ಕೊಳ್ಳೋದು. ಇದು ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ನೀರು ನಿಲ್ತಕ್ಕಂಥದ್ದು ಅಂದಿನ ಕಾಲಕ್ಕೆ ಆಗ್ತಾಯಿತ್ತು ಮೇಡಮ್. ಇದಷ್ಟು ಇದೆಲ್ಲ ನೀರೆಲ್ಲ ಎಲ್ಲ ಇಳಿಜಾರು ಇದೆಯಲ್ಲ ಮೇಡಮ್, ಇದನ್ನೆಲ್ಲ ನೋಡಿದ್ರೆ ಅಷ್ಟು ನೀರು ಸಂಗ್ರಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ರು. ಇದನ್ನ ಕುಮಾರರಾಮ ಇದ್ದಾಗಲೇ ಮಾಡಿದ್ದ ನಿರ್ಮಾಣ. ನಿಜ ಮೇಡಮ್, ನಿಜ ಮೇಡಮ್. ಅದು ಆವಾಗಲೇ ಅವರು ಆ ಹೆಸರನ್ನು ಕರೆದ್ಬಿಟ್ಟು ಆಮೇಲೆ ಜನರಿಗೆ ಉಪಯೋಗ, ಯಾಕಂದರೆ ಇದ್ರ ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ ವ್ಯವಸಾಯಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋದಕ್ಕೆ ಕೂಡ ಉಪಯೋಗ ಆಗಲಿ ಅಂತಂದೇ ಇದನ್ನು ನಿರ್ಮಾಣ ಮಾಡಿದೆ ಮೇಡಮ್. ಓಕೆ, ನಾವು ಇತಿಹಾಸದಲ್ಲಿ ಎಲ್ಲ ನೋಡೋದಿಲ್ಲ ಸರ್, ಕುದುರೆಗೋಸ್ಕರ ಒಂದು ಕೆರೆನ ರಾಜ ಕಟ್ಟಿಸ್ತಾ ಅಂತ ಹೇಳಿದ್ರು. ಕುದುರೆ ಕೂಡ ಅದೇ ಭಾಳ ಮಹತ್ವ. ಎಷ್ಟು ಅಂದರೆ ಅದು ಕುದುರೆಯದೇ ಒಂದು ನಾವು ಅಧ್ಯಾಯವನ್ನು ಮಾಡ್ಬೋದು. ಕುದುರೆ ಎಷ್ಟೊಂದು ಶೌರ್ಯ ಆಗಿತ್ತು, ಎಷ್ಟೊಂದು ವೀರತ್ವವನ್ನು ಹೊಂದಿತ್ತು ಅನ್ನೋದಕ್ಕೆ. ಹೌದು, ಆ ಕುದುರೆ ಇಲ್ಲ ಅಂದಿದ್ರೆ ಕುಮಾರರಾಮ ಹೋರಾಟ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನಿಜ ಮೇಡಮ್. ಅದು ಎಷ್ಟೇ ಏನು ಬೆಟ್ಟ ಯಾವುದೇ ಕಡಿದಾಗಿದ್ದರೂ ಕೂಡ ಅದು ಕುಮಾರರಾಮನಿಗೆ ಸ್ಪಂದಿಸ್ತಾ ಇತ್ತು. ಅತ್ಯಂತ ಬಲಾಢ್ಯವಾಗಿತ್ತು ಮತ್ತು ಚಾಣಾಕ್ಷತೆಯಿಂದ ಕೂಡಿತ್ತು. ಅಂದರೆ ಅಲ್ಲಿ ಸಂವಹನ ನಡೀತಾ ಇತ್ತು ಕುಮಾರರಾಮರಿಗೂ ಮತ್ತು ಕುದುರೆಗೂ, ಅಷ್ಟೊಂದು ಅವಿನಾಭಾವ ಸಂಬಂಧ. ಹೌದು, ಮತ್ತೆ ಇನ್ನು ಅರಮನೆಗೆ ಬರಬೇಕು, ಮತ್ತೆ ಕೋಟೆನ ಹತ್ಕೊ ಬರಬೇಕು, ಮತ್ತೆ ದೆಹಲಿ ಸುಲ್ತಾನರು ಬರ್ತಾರೆ, ಅವ್ರನ್ನೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿದಾಗ ಈ ಅರಮನೆಯಲ್ಲಿ ಅಷ್ಟೊಂದು ಕುದುರೆಗಳು. ನಿಜ ಮೇಡಮ್, ಇದ್ದು ಮೇಡಮ್. ಯಾಕಂದರೆ ದೆಹಲಿ ಸುಲ್ತಾನರ ದಾಳಿ ಆಗ್ತಿತ್ತಂದರೆ ಅಲ್ಲಿ ಕೂಡ ಆಮದು ರಫ್ತು ಅಥವಾ ಅಲ್ಲಿಂದ ಕಂಡುಕೊಳ್ಳೋದು ಕೂಡ ನಡೀತಾ ಇತ್ತು ಮೇಡಮ್ ಅವತ್ತಿಗೆ ಕುದುರೆಗಳನ್ನು. ಇಲ್ಲೂ ಕೂಡ ಸಾಕಷ್ಟು ನಾವು ಕುದುರೆ ಹೆಜ್ಜೆ ಗುರುತುಗಳನ್ನು ಕೂಡ ಮತ್ತು ಆ ಕುದುರೆಗಳು ಹತ್ತಲಿಕ್ಕೆ ಸಹಾಯ ಆಗಲಿ ಅಂತಂದ್ಬಿಟ್ಟು ಒಂದಿಷ್ಟು ಬೆಟ್ಟವನ್ನು ಕಡಿದು ಮಾಡಿರ್ತಕ್ಕಂಥ ಕೂಡ ನಾವು ರಚನೆಗಳನ್ನು ನೋಡ್ಬೋದು ಮೇಡಮ್. ಅಲ್ಲ, ಈ ರೀತಿಯ ಪಡಕೆಗಳನ್ನು ಒಂದಿಷ್ಟು ಗ್ರಿಪ್ ಕುದುರೆ ಹತ್ತಲಿಕ್ಕೆ ಸುತ್ತಮುತ್ತ ಕೂಡ ನಾವು ಗಮನಿಸ್ಬೋದು ಮೇಡಮ್. ಹಾಂ ಮೇಡಮ್, ಇದು ಒಟ್ಟಾರೆಯಾಗಿ ಯಾವುದೇ ರೀತಿ ಸ್ಕಿಡ್ ಆಗಂಗಿಲ್ಲ, ಜಾರಂಗಿಲ್ಲ. ನಿಜ ಮೇಡಮ್. ಈ ರೀತಿ ಸುತ್ತಮುತ್ತ ನಾವು ಬೆಟ್ಟದ ಸುತ್ತಾನು ನೋಡ್ಬೋದು ಮೇಡಮ್. ಅಂದರೆ ಒಂದು ಗ್ರಿಪ್ ಆಗಿ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಮೇಡಮ್. ಇವಾಗ ಕುಮಾರರಾಮ ಅವ್ರದ್ದು ಎಲ್ಲ ಚಿತ್ರಣ ನೋಡಿದ್ರು ಕೂಡ, ಕೆತ್ತನೆ ಆಗಿರ್ಬೋದು, ಶಿಲಾಶಾಸನ ಆಗಿರ್ಬೋದು, ಫೋಟೋಸ್ ನೋಡಿದ್ರು ಕೂಡ ಕುದುರೆ ಜೊತೆ ಅವ್ರು ಇದ್ದೇ ಇರ್ತಾರೆ. ನಿಜ ಮೇಡಮ್. ಅದೇ ನಮ್ಮ ಕುಮಾರರಾಮನ ವಿಶೇಷತೆ. ನಾವು ರಾಜ್ಯದ ಎಲ್ಲೇ ಯಾವುದೇ ಒಂದು ಮೂರ್ತಿಯನ್ನು ನೋಡಿದಾಗ ಕುದುರೆ ಮೇಲೆ ಇದ್ದ ವೀರ ಅಂದರೆ ಅದು ಕುಮಾರರಾಮನೇ. ಬೇರೆ ಯಾರ ರಾಜರು ಕೂಡ ಈ ರೀತಿಯ ನಿರ್ಮಾಣಗಳು ಮಾಡಿಲ್ಲ ಮೇಡಮ್. ಬೊಲ್ಲ ಕುದುರೆ ಕುಮಾರರಾಮನಷ್ಟೇ ಪರಾಕ್ರಮವಾಗಿತ್ತು, ಬಲಾಢ್ಯವಾಗಿತ್ತು. ಅದು ಕೂಡ ಕುಮಾರರಾಮ ಮರಣದ ನಂತರ ಅದು ಕೂಡ ಹೋರಾಟಗಳನ್ನು ಮಾಡುತ್ತೆ. ಅಂದರೆ ಶತ್ರು ಸೈನ್ಯಗಳಿಗೆ ತನ್ನ ಕಾಲುಗಳಿಂದ ಒದ್ದು ತಿವಿದು ಅವರನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಅಂದರೆ ಅದು ಕೂಡ ಹೋರಾಟ ಮಾಡುತ್ತೆ. ಅಂಥ ಕುದುರೆ ಕೊನೆವರೆಗೂ ತಾನು ಎಷ್ಟೊಂದು ಸಾಮರ್ಥ್ಯ ಇತ್ತಂದರೆ, ಅದೇ ನಾನು ಮೊದಲು ಹೇಳಿದಂತೆ 2 ರಾತ್ರಿ 2 ಹಗಲು ಓಡ್ತಕ್ಕಂಥ ಸಾಮರ್ಥ್ಯ ಅದಕ್ಕಿತ್ತು. ಅಂದರೆ 48 ಗಂಟೆಗಳು ನಿರಂತರವಾಗಿ ಓಡ್ತಕ್ಕಂಥ ಒಂದು ಕುದುರೆ ಬೊಲ್ಲದಾಗಿತ್ತು. ಶಕ್ತಿಶಾಲಿ ಕುದುರೆ. ಅದು ಕೂಡ ಕೊನೆಗೆ ಕುಮಾರರಾಮನ ಜೊತೆ ಕೂಡ ಅದು ಕೂಡ ಸ್ವರ್ಗಸ್ಥ ಆಗುತ್ತೆ. ಅದು ಹೇಗಂದರೆ ತಾನು ಕೂಡ ಸಾಕಷ್ಟು ಹೋರಾಟ ಮಾಡಿ ತಾನು ಕೂಡ ಇನ್ನೇನು ನಿತ್ರಾಣಗೊಂಡು ಇನ್ನೇನು ಶತ್ರುಗಳ ಕಡೆ ಸಾಯೋದು ಲೇಸಲ್ಲ ಅಂತ ಹೇಳ್ಬಿಟ್ಟು ಕುಮಾರರಾಮನೇ ಇಲ್ಲ ಇನ್ಮೇಲೆ ನಾನ್ಯಾಕೆ ಬದುಕಿರ್ಬೇಕಂತಂದ್ಬಿಟ್ಟು ಇಲ್ಲಿ ನಾವು ಇಲ್ಲಿ ನೇರವಾಗಿ ಕಾಣುತ್ತಲ್ಲ ಆ ಬೃಹತ್ ಬಂಡೆಗೆ ಅಪ್ಪಳಿಸ್ಬಿಟ್ಟು ಪ್ರಾಣವನ್ನು ತ್ಯಾಗ ಮಾಡುತ್ತೆ. ಅದು ಕೂಡ ಬೊಲ್ಲ ಕೆರೆ ಹತ್ತಿರ ಇರೋದ್ರಿಂದ ಆ ರೀತಿಯಾಗಿ ಕೂಡ ಬೊಲ್ಲನ ಕೆರೆ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡಿತೆ ಮೇಡಮ್. ಇದೇ ಕೆರೆ ಮೇಡಮ್. ನಾವು ದಂಡು ಬೈಲಿಗೆ ಹೋಗಿದ್ದು ಇದೇ ಮಾರ್ಗವಾಗಿ ಮೇಡಮ್. ನಿನ್ನೆ ಅಲ್ಲೆಲ್ಲ ಮುಳ್ಳುವಲ್ಲಿ ಕೊಡ್ತಾ ಇದ್ರು. ಸೀಕ್ರೆಟ್ ಪ್ಲೇಸ್ ಹೋಗಿದ್ದು. ಅದಾದ್ಮೇಲೆ ಇದು ಬೊಲ್ಲನ ಕೆರೆ, ಆಮೇಲೆ ಕುದುರೆ ಅಪ್ಪಳಿಸಿ ತಾನು ಆತ್ಮಹತ್ಯೆ ಮಾಡ್ಕೊಂಡಿರೋದು ಆ ಬಂಡೆಗೆ ಮೇಡಮ್. ಇವಾಗ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ನಾವು ಇವಾಗ ಪ್ರತಿಯೊಬ್ಬರು ಮನೇಲೂ ನಾಯಿನ ಸಾಕ್ತಿವಿ, ಆಪ್ತ ಮಿತ್ರ ಅಂತಾರ. ಅವಾಗ ಪ್ರಾಣಿಗಳ ಜೊತೆ ಎಷ್ಟು ಬಾಂಧವ್ಯ ಇತ್ತು ಅಂತ ರಾಜರಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಪ್ರಜೆಗಳಿಗಾಗಿರ್ಬೋದು. ಕುದುರೆ ಬಗ್ಗೆ ಹೇಳಿದ್ರೆ ಇವಾಗ ತನ್ನ ರಾಜ ಮರಣ ಹೊಂದ, ಅದು ಕೂಡ ಕುದುರೆ ಹೋರಾಡುತ್ತೆ. ಅದಾದ ನಂತರ ತನ್ನ ಶಕ್ತಿ ಗುಂದವರೆಗೂ ಕೂಡ ಹೋರಾಡುತ್ತೆ. ತನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಅದು ಸಾಮರ್ಥ್ಯ
ಅದ್ರ ಕೈಲಿ ಆಗಲ್ಲ ಅಂತ ಗೊತ್ತಾಗದಾಗ ನಾನೇಕೆ ಬೇರೆಯವರಿಗೆ ಇದಾಗಬೇಕು ಅಂತ ಹೇಳಿ ಅದು ಸ್ವಇಚ್ಛೆಯಿಂದ ಆ ಬಂಡೆಕಲ್ಲಿಗೆ ಗುದ್ಕೊಂಡು ಪ್ರಾಣ ತ್ಯಾಗ ಮಾಡುತ್ತಲ್ಲ ಆ ಕುದುರೆ ಗುಣ ನೋಡಿ ಸರ್. ನಿಜ ಮೇಡಮ್, ಅವತ್ತು ಪ್ರಾಣಿಗಳು ಕೂಡ ರಾಜನಿಗೆ ನಿಷ್ಠೆ ಆಗಿದ್ವು. ಆವತ್ತಿನ ಒಂದು ನಿಯತ್ತು ಕೂಡ ಆ ಪ್ರಾಣಿಗಳ ಮುಖಾಂತರ ಕೂಡ ನಾವು ನೋಡ್ಬೋದು. ಅವು ಕೂಡ ಸಾಕಷ್ಟು ತಮ್ಮ ಯಜಮಾನನೊಂದಿಗೆ ಒಡನಾಟದೊಂದಿಗೆ ಅವು ಕೂಡ ದೇಶಕ್ಕಾಗಿ ನಾಡಿಗಾಗಿ ಹೋರಾಡ್ತಕ್ಕಂಥವು ನಾವು ಇಂದಿಗೂ ಕೂಡ ಕೆಲವೊಂದು ನಾಯಿಗಳ ಬಗ್ಗೆ ಕೂಡ ಗಮನಿಸಿದಾಗ ಅವು ಕೂಡ ತಮ್ಮ ಸಾಮರ್ಥ್ಯದ ಮುಖಾಂತರ ದೇಶ ಸೇವೆಗೆ, ನಾಡ ಸೇವೆಗೆ ಕೂಡ ತಾವು ಮುಡುಪಾಗಿರ್ತದೆ ಮೇಡಮ್. ಸರ್ ಅದ್ರ ಜೊತೆಗೆ ಈ ಕುದುರೆ ಬಗ್ಗೆ ಎಲ್ಲೆಲ್ಲ ಉಲ್ಲೇಖ ಸಿಗಬಹುದು ಸರ್? ರಾಮನ 3 ಸಾಂಗತ್ಯಗಳಲ್ಲಿ ಕೂಡ ಸಿಗುತ್ತೆ ಮೇಡಮ್. ಇದರದ್ದೇ ಆದ ಒಂದು ಅಧ್ಯಾಯ ಬೊಲ್ಲನ ಕುದುರೆ ಬಗ್ಗೆನೇ ಸಾಕಷ್ಟು ವರ್ಣಮಯವಾಗಿರ್ತಕ್ಕಂಥ, ರಸಮಯವಾಗಿರ್ತಕ್ಕಂಥ ಕಾವ್ಯವನ್ನು ಕಟ್ಟಿಕೊಡ್ತಾರೆ ಮೇಡಮ್. ಓಕೆ. ಅಲ್ಲಿಂದ ನಮಗೆ ಬೊಲ್ಲ ನಿಜವಾಗ್ಲೂ ಅಷ್ಟೊಂದು ಅದು ಪ್ರಾಮುಖ್ಯತೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಮೇಡಮ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.